ಆತ್ಮೀಯ ವೀಕ್ಷಕರೇ, ಇವತ್ತು ಸುಳ್ಯ ತಾಲೂಕಿನ ಎಣ್ಮೂರು ಐವತ್ತೊಕ್ಲು ಗ್ರಾಮದಲ್ಲಿ ನಾವಿದ್ದೇವೆ. ಸೊ ಐವತ್ತೊಕ್ಲು ಗ್ರಾಮಕ್ಕೆ ಸಂಬಂಧಪಟ್ಟಂಥ ನಿಡ್ವಾಳ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಮುಂದಿನ ವರ್ಷ 2026ರಲ್ಲಿ ಆ ಒಂದು ದೇವಸ್ಥಾನದ ದೇವಾಲಯದ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಶ್ರೀ ಮಹಾವಿಷ್ಣು ಯಾಗ ಅನ್ನುವಂಥ ಒಂದು ಮಹಾಯಾಗ ನಡೀತಾ ಇದೆ. ಆದರೆ ಯಾಗ ನಡೆಯುವಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಈ ಒಂದು ಕ್ಷೇತ್ರಕ್ಕೆ ಇವತ್ತು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಬ್ಬ ಮಹಾಸ್ವಾಮೀಜಿವರ್ಯರು ಆಗಮಿಸಿದ್ದಾರೆ ಅನ್ನುವಂಥದ್ದು ತಿಳಿದಂಥ ವಿಚಾರ. ತಮಗೆಲ್ಲರಿಗೂ ತಿಳಿದಂತೆ ನಾವು ಮಾಧ್ಯಮದಲ್ಲಿರ್ಬೋದು, ಪತ್ರಿಕೆಯಲ್ಲಿ ನೋಡಿರ್ಬೋದು, ಭವಿಷ್ಯವಾಣಿಯನ್ನು ನುಡಿಯುವಂಥ ಒಬ್ಬ ಖ್ಯಾತ ಮಹಾಸ್ವಾಮೀಜಿ ಅಂತ ಹೇಳಿದರೆ ಕೋಡಿಮಠ ಮಹಾಸಂಸ್ಥಾನದ ಮಹಾಸ್ವಾಮೀಜಿಗಳು. ಇವತ್ತು ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿವರ್ಯರು ಈ ಒಂದು ಕ್ಷೇತ್ರಕ್ಕೆ ಚಿತ್ತೈಸಿದ್ದಾರೆ. ಅವರನ್ನು ಇವತ್ತು ಮಾತಾಡಿಸುವಂಥ ಒಂದು ಸುವರ್ಣ ಅವಕಾಶ ನಮಗೆ ಲಭಿಸಿದೆ. ಇವತ್ತು ಸುದ್ದಿ ಬಳಗಕ್ಕೆ ಈ ಒಂದು ಅವಕಾಶ ಲಭಿಸಿದೆ. ಇವತ್ತು ನಮ್ಮ ಜೊತೆ ಮಹಾಸ್ವಾಮೀಜಿಯವರು ಸೇರಿಕೊಂಡಿದ್ದಾರೆ. ಬನ್ನಿ ಅವರ ಜೊತೆ ಮಾತಾಡಿಸೋಣ. ಮಹಾಸ್ವಾಮೀಜಿಯವರನ್ನು ನಾವೆಲ್ಲರೂ ಸ್ವಾಗತಿಸೋಣ. ಸ್ವಾಮೀಜಿಯವರೇ, ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಸುಳ್ಯದ ಸಮಸ್ತ ಭಕ್ತ ಸಮೂಹದ ಪರವಾಗಿ ಬಯಸ್ತಾ ಇದ್ದೇನೆ. ಸ್ವಾಮೀಜಿಯವರೇ, ಈ ಭಾರತೀಯ ಪರಂಪರೆಯಲ್ಲಿ ದೈವತ್ವಕ್ಕೆ ಭಾಳ ಮಹತ್ವವಾದ ಸ್ಥಾನ ಇದೆ. ಯಾಕೆಂದರೆ ದೈವವೇ ಪರದೈವ, ಪರಸತ್ಯ, ದೈವವೇ ನಿತ್ಯ ಅನ್ನತಕ್ಕಂಥ ನಂಬಿರ್ತಕ್ಕಂಥ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಹೋದರೆ ದೈವದ ಒಂದು ಅವತರಣಿಕೆ, ದೇವಸ್ಥಾನಗಳು ಎಲ್ಲವೂ ಇದ್ದಾವೆ. ಭಾಳ ಸಂತೋಷ. ಅದರಂತೆ ಇವತ್ತಿಲ್ಲಿ ಏನು ದೇವಸ್ಥಾನ ಮಾಡಿದಾರಲ್ಲ, ಇದು ಸೋಜಿಗದಲ್ಲಿ ಒಂದು ಸೋಜಿಗ, ಅಪರೂಪದಲ್ಲಿ ಒಂದು ಅಪರೂಪ, ಸತ್ಯದಲ್ಲೊಂದು ಸತ್ಯ. ಏನು ಅಂದರೆ, ಇಲ್ಲಿ ಇದು ಪುರಾತನವಾದ ದೇವಸ್ಥಾನ. ಈ ದೇವರು ಮೊದಲು ಇಲ್ಲೇ ಇತ್ತು. 500-600 ವರ್ಷಗಳ ಹಿಂದೆ ಈ ದೇವರು ಇಲ್ಲಿಂದ ಸ್ಥಳಾಂತರ ಆಯಿತು. ಕೋಟಿ ಚೆನ್ನಯ್ಯ ಅವ್ರ ಕಾಲದಲ್ಲಿ ನಮ್ಮ ವೆಂಕಟೇಶ ಹೇಳಿದ ಆಗಿ ಕೊನೆಗೆ ಎಲ್ಲ ಕಡೆ ತಿರುಗಿ ಪುನಃ ದೇವರಲ್ಲಿ ಬಂದಿದೆ, ತನ್ನ ಮೂಲ ಸ್ಥಾನಕ್ಕೆ ಬಂದಿದೆ, ತನ್ನ ಮನೆಗೆ ಹುಡುಕೊಂಬಂದಿದೆ. ಅದರಿಂದ ಆ ದೈವದ ಸುದೈವ, ಈ ಭಕ್ತರದು ಒಂದು ಸುದೈವ. ಇವ್ರು ಯಾರೂ ನೋಡಿಲ್ಲ, ಇವ್ರು ಯಾರೂ ಕೇಳಿಲ್ಲ, ಆದರೂ ಆ ದೈವ ಇಲ್ಲೇ ಬಂದಿತ್ತೆ ಅಂದರೆ ಇವ್ರದ್ದು ಅಪೂರ್ವವಾದ ನಂಬಿಕೆ, ಶ್ರದ್ಧೆ, ಇವರು ಹಿರಿಯರು ಮಾಡಿರ್ತಕ್ಕಂಥ ಪುಣ್ಯ. ಪುನಃ ದೇವರು ಇಲ್ಲೇ ಬಂದು ತನ್ನ ಭಕ್ತರಿಗೆ, ತನ್ನ ಮಕ್ಕಳಿಗೆ ಆಶೀರ್ವಾದ ಕೊಡಲಿಕ್ಕೆ ನೆಲೆಸಿದೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮುಂದೆ ಇದು ಭಾಳ ಚೆನ್ನಾಗಿ ಪ್ರಚಲಿತವಾಗಿ ಬೆಳೆದಿದೆ. ನಾಡು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಹೊಂದಲಿ ಅಂತ ಹಾರೈಸ್ತೀವಿ ನಾವು. ಯಾಗ ಯಜ್ಞಾದಿಗಳನ್ನು ಮಾಡೋ ಮೂಲಕ ಇದರಲ್ಲಿ ಆ ಕ್ಷೇತ್ರಕ್ಕೆ ಅಥವಾ ಆ ಪರಿಸರಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತಾ ಅನ್ನುವಂಥದ್ದು ಸರ್. ಪುರಾತನ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಈ ಥರ ಹೋಮಗಳು, ಹವನಗಳು, ಯಜ್ಞಗಳು, ಪೂಜೆಗಳು, ಅಭಿಷೇಕಗಳಿಗೆ ಒಂದು ಮಹತ್ವವಾದ ನಂಬಿಕೆ ಇದೆ, ಶ್ರದ್ಧೆ ಇದೆ. ಯಾಕೆಂದರೆ ಎಲ್ಲಿ ಧ್ಯಾನ, ಧರ್ಮ, ಪೂಜೆ, ಹವನ ನಡೆಯುತ್ತೆ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ. ಹಾಗಾಗಿ ಇವತ್ತು ಮಾಡಿರ್ತಕ್ಕಂಥ ಯಜ್ಞೋಮ ಇದೆಯಲ್ಲ, ಭಗವಂತನನ್ನೇ ಕುರಿತು ಮಾಡುವಂಥದ್ದು, ಅವನನ್ನೇ ಕರೀತಕ್ಕಂಥದ್ದು. ಅವಾಗ ಭಗವಂತ ನೋಡೋದ್ರಿಂದ ಇವರ ಕಷ್ಟ ಪರಿಹಾರ ಆಗುತ್ತೆ, ಭೂಮಿನೂ ಎಲ್ಲ ಕಷ್ಟ ಸುಖ ಬರುತ್ತೆ. ಹಾಗಿದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಜ್ಞ ಹೋಮಾದಿಗಳಿಗೆ ಭಾಳ ಮಹತ್ವ ಇದೆ. ಕೇವಲ ಮೂಢನಂಬಿಕೆಯಲ್ಲ, ವೈಜ್ಞಾನಿಕವಾಗಿ ಸಹಿತ ಅದು ಸಾಬೀತಾಗಿದೆ. ಆ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಸ್ವಾಮೀಜಿವರ್ಯರೇ, ನಿಮಗೆ ಭಾಳಷ್ಟು ಹೆಸರಿದೆ. ಒಬ್ಬ ಭವಿಷ್ಯವಾಣಿಯನ್ನು ನುಡಿಯುವಂಥ ಸ್ವಾಮೀಜಿ ಅಂತ ಹೇಳಿದರೆ ಕೋಡಿಮಠದ ಸ್ವಾಮೀಜಿಗಳು ಅಂತ. ಈಗಾಗಲೇ ತಮಗೆ ತಿಳಿದಂತೆ, ನಮಗೆಲ್ಲರಿಗೂ ತಿಳಿದಂತೆ, ನಮ್ಮ ಭಾರತ ದೇಶದ ಈ ಹಿಂದೆ ನಡೆದಂಥ ಘಟನೆಗಳ ಬಗ್ಗೆ ನಾವೆಲ್ಲರೂ ನೋಡಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ವಿದ್ಯಮಾನಗಳ ಬಗ್ಗೆ ನೀವು ಹೇಳುವ ಪ್ರಕಾರ ಹೇಗೆ ಆಗುತ್ತೆ ಅನ್ನುವಂಥ ಸ್ವಾಮೀಜಿಗಳೇ? ನನಗೆ ಒಂದು 6 ತಿಂಗಳ ಹಿಂದೆ ಹೇಳಿದ್ದೆ ನಾನು, ಜಗತ್ತೇ ಭಾರತ ನಡೆಯುವಂಥ ಘಟನೆಯನ್ನು ತಿರುಗಿ ನೋಡ್ತದೆ ಅಂಥ ಪ್ರಸಂಗ ಬರುತ್ತೆ ಅಂತ ಹೇಳಿದೆ. 2 ಘಟನೆ ನಡೀತು. ಹಿಂದೆ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿಯವರು ಮೊದಲನೇ ಸರಿ ಪ್ರಧಾನಿ ಇದ್ದಾಗ ನಾನು ಧಾರವಾಡದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ. ಭಾರತದ ವೀರ, ಚೋಟು ಗೇಣಿನ ಕವರ, ತಕ್ಕಡಿಯ ಊರಿನಲ್ಲಿ ವಿಷವಾಯುಪಾನ ಮಾಡುವರು ಅಂತ. ಅದು ಎಲ್ಲ ಕಡೆ ತಿರುಗಿ ಮುಟ್ತು ಅವರಿಗೆ. ನಾನು ಡೆಲ್ಲಿ ಒಳಗಿದ್ದಾಗ ಒಂದು ಸಲ ನನಗೆ ಭೇಟಿಯಾದರು. ಅವಾಗ ಹೇಳಿದೆ, ಬೆಳಗ್ಗೆ 4 ಗಂಟೆ, ಏನು ಈ ಥರ ಹೇಳಿದ್ರಲ್ಲ, ಹೆಂಗೆ, ಯಾರು, ನೀವು ಯಾರ್ಯಾರು ಕನ್ನಡ ಬರುವುದು ಅದನ್ನು ಹಾಕ್ಸ್ರಿ ಹಿಂದೆ. ನಾನು ಅದನ್ನು ಟಿ ವಿಲಿ ಹಾಕಿದರು. ಭಾರತದ ವೀರ
ಚೋಟುಗೇಣಿನ ಕೊವರ, ತಕ್ಕಡಿಯ ಊರಿನಲ್ಲಿ ವಿಷವಾಯುಪಾನ ಮಾಡುವರು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕೆಂಟ್ನಲ್ಲಿ ಪಾಯ್ಸನ್ ಏರ್ ಮಾಡಿ ಸಾಯಿಸಿದರು. ನಿಮಗಲ್ಲ, ಮುಂದೆ ಅಂಥ ಕಾಲ ಬರುತ್ತೆ ಎಚ್ಚರ ಅಂದೆ. ಮೊನ್ನೆ 6 ತಿಂಗಳಲ್ಲಿ ಹೇಳಿದ್ದು ನಾನು, ಜಗತ್ತೇ ತಿರುಗಿ ನೋಡುವಂಥ ಕಾಲ ಬರುತ್ತೆ. ಈಗ ಚೀನಾದಲ್ಲಿ ಏನಾಯಿತು, ಮೋದಿಯರು ಏನಾಗಬೇಕಾಯಿತು, ಅದನ್ನೇ ನಾನು ಹೇಳಿದೆ. 2-3 ಜನ ಪ್ರಧಾನಿಗಳು ಸಾಯ್ತಾರೆ ಅಂತ, ಅಲ್ಲಿ ಒಂದಿಬ್ಬರು ಹೋದರು, ಇದು ಬಂತು. ಹಾಗಾಗಿ ಯೋಗ ಇತ್ತು, ಅವ್ರದ್ದು ಉಳ್ಕೊಂಡ್ರು. ಇನ್ನೊಂದು ಬಹುದೊಡ್ಡ ಹಿಂದೂ ಸಮಾಜಗಳ ಘಟನೆ ಅಂದರೆ ಧರ್ಮಸ್ಥಳ. ನಮ್ಮ ವೆಂಕಟೇಶ ನಾನು ಹೇಳಿದ್ವಿ, ಎಂಥ ಅವಘಡ ಆಯಿತು. ಇದು ಜಗತ್ತಿನಾದ್ಯಂತ ಪ್ರಸಿದ್ಧವಾದ ಕ್ಷೇತ್ರನೇ ಇದು. ಹಿಂದೂ ಧರ್ಮದ ನಂಬಿಕೆ ವಿಶ್ವಾಸ ಜಾಗ. ಇವತ್ತು ಉಳಿಯತ್ತೋ ಉಳಿಯಲ್ಲ ಅನ್ನೋ ಮಟ್ಟಕ್ಕೆ ಬಂದು ಹೋಯಿತು. ಮುಂದೆ ಅವಾಗ ಹೇಳಿದ್ದು ನಾವು, ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಕಾಡುತ್ತೆ. ಅದರಲ್ಲಿ ಸಮಾವಾಗ ನೀವು ಬಂದು ಭೇಟಿ ಆದ್ರಿ, ನಮ್ಮ ಚೂಡಾಮಣಿ ಕರೆಸ್ತಾ ಇಲ್ಲಿ ಬಂದ್ವಿ, ಕೋಡಿಮಠ ಸ್ವಾಮಿಗಳು ಬಂದರು, ಏನು ಸಮಾಚಾರ, ದೇವಸ್ಥಾನ ಓಪನಿಗೆ ಬಂದರು, ಪ್ರಚಾರ. ಆಮೇಲೆ ಪ್ರಶ್ನರು ಇದ್ರು ಮಾತಾಡಿದರು. ಸಮಾಚಾರ, ಪ್ರಚಾರ, ವಿಚಾರ. ಇನ್ನೊಂದಿದೆ ಅಪಪ್ರಚಾರ, ಅದು ಲಾಸ್ಟಿಗೆ ಬರ್ಬೇಕದು. ದುರ್ದೈವ ಫಸ್ಟಿಗೆ ಅದೇ ಬಂದ್ಬಿಡುತ್ತೆ. ಈಗ ಆ ಅಪಪ್ರಚಾರ ಹೋಗಿ 3 ಸತ್ತೋಗಿರ್ತವೆ. ಈ ದುರ್ದೈವದಿಂದ ಅಪಪ್ರಚಾರ ಎಲ್ಲ ಕಡೆ ನಡೀತಿರೋದ್ರಿಂದ ಸತ್ಯಕ್ಕೆ ತೊಂದರೆ ಇಲ್ಲ, ಆದರೆ ಕಾಲ ತಗೊಳ್ತದೆ. ಇವತ್ತು ನೋಡಿ, ಧರ್ಮಸ್ಥಳ ಘಟನೆಯಿಂದ ಇನ್ನೂ ಒಂದು ಧರ್ಮ ಬರೋಕ್ಕಾಗ್ತಾಯಿಲ್ಲ. 1-2 ಘಟಿದ್ದೇವೆ ಅಂತ ನಾನು 6 ತಿಂಗಳ ಹಿಂದೆ ಹೇಳಿದ್ದೆ ನಾನು. ಆಮೇಲೆ ಇದನ್ನು ಹೇಳಿದ್ದು ನಾನು, ಏನಾಗಲ್ಲ, ಮಂಜುನಾಥ ಇದ್ದಾನೆ, ಅವನೇ ಕಾಡ್ತಾನೆ, ಸರಿಪಡಿಸ್ತಾನೆ ಅಂತ ಹೇಳಿದೆ. ಒಂದು ಹಂತಕ್ಕೆ ಬಂದದೆ. ಹಾಗೆ ಮುಂದೆ 26ನೇ ಇಸ್ವಿ ಯುಗಾದಿ ಮೇಲೆ ಹೇಳ್ಬೇಕು ನಾವು. ಅದನ್ನು ಈಗ ಹೇಳೋಕ್ಕಾಗಲ್ಲ, ಆದರೆ ಹೇಳಿದೋದಕ್ಕೆ ಬೆಲೆ ಬರೋಲ್ಲ. ಅದರಿಂದ ಅದು ಒಳ್ಳೆಯದಾಗಲಿ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಗುಡಿಗಳ ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆಗಳು ನಿಲ್ಲುತ್ತಾ ಬರ್ತಾವೆ. ಜಗತ್ತು ಅಲ್ಲೋಲ್ಲ ಕಲ್ಲಲ್ಲಾಗ್ತದೆ. 26ನೇ ಇಸ್ವಿಯಲ್ಲಿ ಬರುತ್ತೆ. ಅದನ್ನು ಯುಗಾದಿ ಬಗ್ಗೆ ಹೇಳ್ತೀನಿ. ಅದರ ಬಗ್ಗೆ ಸ್ವಾಮೀಜಿಗಳೇ, ನೀವು ಹೇಳಿದಂತೆ ದೇಶದ ಬೆಳವಣಿಗೆಯ ಬಗ್ಗೆ ತಾವು ತಿಳಿದಂತೆ ವಿಚಾರವನ್ನು ಪ್ರಸ್ತುತಪಡಿಸಿದ್ರಿ. ಇದರ ಜೊತೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ಪ್ರಕೃತಿಯಲ್ಲಿ ಸ್ವಲ್ಪ ವಿಕೋಪ ಅಂದರೆ ವ್ಯತ್ಯಯಗಳು ಬರ್ತಾ ಇದೆ. ನಮ್ಮ ಈ ಕಡೆ ಏನು ಅಂತೇಳಿದರೆ ವರ್ಷವಿಡೀ ಮಳೆ ಸುರಿಯುವಂಥದ್ದು, ಇದರಿಂದಾಗಿ ಕೃಷಿಕರಿಗೆ ಕೂಡ ತುಂಬ ಸಂಕಟ ಬರ್ತಾ ಇದೆ. ಈ ರೀತಿಯ ಒಂದು ವ್ಯತ್ಯಯಗಳು, ಪ್ರಕೃತಿಯಲ್ಲಿ ಕೂಡ ಈ ರೀತಿಯ ಒಂದು ವ್ಯತ್ಯಾಸಗಳು ಉಂಟಾಗಲಿಕ್ಕೆ ಇದಕ್ಕೊಂದು ಬಲವಾದ ಕಾರಣ ಇರ್ತದೆ. ಅದು ಸ್ವಾಮೀಜಿಯವರಿಗೆ ಗೊತ್ತಿರ್ತದೆ. ಅದು ಏನು ಅಂತ ಹೇಳುವಂಥದ್ದು ನಾನು ಹೇಳಿದೆ ಮೊದಲೇ. ಬಯಲುಸೀಮೆ ಮಲೆನಾಡಾಗುತ್ತೆ, ಮಲೆನಾಡು ಬಯಲುಸೀಮೆ ಆಗುತ್ತೆ. ಬಯಲುಸೀಮೆಯಲ್ಲಿ ಜನ ಮಳೆ ಹೋದರೂ ಸಾಕು ಅಂತಾರೆ, ಮಲೆನಾಡಿನಲ್ಲಿ ಮಳೆ ಬಂದರೂ ಸಾಕು ಅಂತಾರೆ. 2 ವರ್ಷದಿಂದ ಹೇಳಿದ್ದು ನಾನು. ಕಾಡಿನಿಂದ ಪ್ರಾಣಿಗಳು ಊರಿಗೆ ನುಗ್ತವೆ ಅಂತ ಹೇಳಿದ್ದು ನಾನು. ಮೊನ್ನೆ ಹೋಗ್ಬೇಕಾರೆ ಒಂದು ಕೋಲು ಹಿಡ್ಕ ಅಡ್ಡಾಡ್ರಿ, ಬರೀ ಕೈಲಿ ಹೋಗಬೇಡ ಅಂತ ಹೇಳಿದ್ದು ನಾನು ಅವ್ರಿಗೆ. ಇವತ್ತೇನಾಯಿತು, ಎಲ್ಲ ಕಡೆ ಮಳೆ ಹಾವಳಿ ಜಾಸ್ತಿ ಆಯಿತು. ನಾನು ಹೇಳಿದೆ, ಇದು ಇಂಡಿಯಾದ್ದೊಂದೇ ಅಲ್ಲ, ಜಗತ್ತಿನಾದ್ಯಂತ ನಡೀತಕ್ಕಂಥದ್ದು. ಎಷ್ಟೋ ರಾಷ್ಟ್ರ ಮುಳುಗ್ತವೆ, ಭೂಮಿ ಅಲಗ್ತವೆ, ಜನ ಸಾಯ್ತಾರೆ, ಇದ್ದಲ್ಲೇ ಇರ್ತಾರೆ, ಮನೆಗೆ ಹೋಗಲ್ಲ, ರೋಗಗಳು ಹೆಚ್ಚಾಗ್ತವೆ. ಕಂಟಕದ ಹೇಳಿದ್ದೆ ನಾನು. ಇದು ಪ್ರಕೃತಿಗೆ ದತ್ತವಾಗಿರ್ತಕ್ಕಂಥದ್ದು. ಪ್ರಾಕೃತಿಕವಾಗಿ ಬಹುಶಃ ನಾವು ನಂಬಿರ್ತಕ್ಕಂಥ ದೈವವೇ ನಮಗೆ ವಿರೋಧ ಆಗಿದೆ ಅಂತ ಕಾಣುತ್ತೆ. ಜನರಲ್ಲಿ ದೈವ ಭಕ್ತಿ, ದಾನ ಧರ್ಮಗಳು, ಪೂಜೆ ಪುರಸ್ಕಾರಗಳು ಕಮ್ಮಿಯಾಗಿ ಎಲ್ಲ ಕಡೆ ವಿಲಾಸ ಜೀವನ ಆಗಿಬಿಟ್ಟದೆ. ಮನುಷ್ಯ ತನ್ನಂತ ಅಂತ ತಿಳ್ಕೊಂಡಿಲ್ಲ. ಹೀಗಾಗಿ ಅದು ಪ್ರಕೃತಿನೂ ಮುನಿತಾ ಇದೆ. ಇನ್ನೂ ಜಾಸ್ತಿ ಆಗುತ್ತೆ, ಇದು ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇದು ದೈವದ ಮೊರೆ ಹೋಗಬೇಕಷ್ಟೆ. ಅಂದರೆ ಇದಕ್ಕೆ ಪರಿಹಾರ ನಿಮ್ಮ ಪ್ರಕಾರ ದೈವದ ಮೊರೆಯೇ ಹೋಗಬೇಕು. ಈ ರೀತಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಇಂಥ ಯಾಜಯಜ್ಞಾದಿಗಳು ಮಾಡಿದರೆ ಒಳ್ಳೆಯದು ಅಂತ ಅನಿಸ್ತದೆ. ಈಗ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತ ಬೀಸುವ ಗಾಳಿ ನಿಮ್ಮ ದಾನ. ಈ ಭೂಮಿ ಯಾರದ್ರಿ? ದೇವ್ರದು. ಮಳೆ ಯಾರ್ದು? ದೇವ್ರದು. ಈ ಗಾಳಿ ಯಾರ್ದು? ದೇವ್ರದು. ಸ್ವಲ್ಪ ಗಾಳಿ ನಿಲ್ಲಿ 1 ನಿಮಿಷ, ಯಾರೂ ಉಳಿಯಲ್ಲ. ಮಳೆ ಬರ್ದಂಗಿರಲಿ, ಯಾರೂ ಉಳಿಯಲ್ಲ. ಭೂಮಿ ನಡುಕ್ತು, ಯಾರೂ ಉಳಿಯಲ್ಲ. ಇದು ಯಾರ್ದು? ಇದೆಲ್ಲ ಭಗವಂತನ ದೇಣಿಗೆ. ನಾವು ಅವರನ್ನೇ ಮರೆತಾಗ ಇವೆಲ್ಲ ಸಮಸ್ಯೆಗಳಾಗದೆ.
ಈ ಪ್ರಾಬ್ಲಮ್ಸ್ ಆಫ್ ಎವಿಲ್ಸ್ ಅಂತ, ಕೆಡುಕಿನ ಸಮಸ್ಯೆಗಳು. ಕೆಡುಗಳು ಒಳ್ಳೆಯವ್ರನ್ನೂ ಕಾಡ್ತವೆ, ಕೆಟ್ಟವ್ರನ್ನೂ ಕಾಡ್ತವೆ. ಭೂಕಂಪ ಆದರೆ ಒಳ್ಳೆಯವರು ಸಾಯ್ತಾರೆ, ಕೆಟ್ಟವರು ಸಾಯ್ತಾರೆ. ವಿಪರೀತ ಬೆಳೆಯರು ಒಳ್ಳೆಯವರು ಕೆಡ್ತಾಗುತ್ತೆ, ಬಡವರು ಕವಿ. ಹಾಗೆ ಇವೆಲ್ಲ ಪ್ರಾಕೃತಿಕ ದೋಷಗಳು, ಯಾವುದೇ ತಾರತಮ್ಯ ಇಲ್ಲ, ಜಡ್ಜ್ಮೆಂಟ್ ಕೊಟ್ಕೊಂಡು ಹೋಗ್ತಾ ಇರ್ತವೆ. ಇನ್ನೂ ಜಾಸ್ತಿ ಇದೆ ಇದು. ಸ್ವಾಮೀಜಿಗಳೇ, ಇದು ಒಂದು ಹಂತ ಆದರೆ ಪ್ರಸ್ತುತ ನಮ್ಮ ಕರ್ನಾಟಕದ ರಾಜ್ಯದ ಒಂದು ರಾಜಕೀಯ ಬೆಳವಣಿಗೆ. ನೀವು ಭಾಳಷ್ಟು ಬಾರಿ ರಾಜಕೀಯದ ಬಗ್ಗೆನೇ ತುಂಬ ಭವಿಷ್ಯವನ್ನು ಹೇಳಿದವರು. ಸೊ ಈಗ ನಡೆಯುತ್ತಿರುವಂಥ ನಮ್ಮ ಕರ್ನಾಟಕ ರಾಜ್ಯದ ಆ ರಾಜಕೀಯ ಬೆಳವಣಿಗೆ ಮುಂದೆ ಏನಾಗ್ಬೋದು ಅನ್ನುವಂಥದ್ದು ಸರ್. ನೀವು ಅದೇ ಕೇಳ್ತೀರ ಅಂತ ಮೊದಲೇ ಮಾಡಿದ್ದೆ, ಕೊನೆಯಂದ್ರೆ ನಾನು ಹೇಳಿದೆ, ಅರಸನರ ಮನೆಗೆ ಕಾರ್ಮೋಡ ಕವಿದೀತು ಅಂತ ಹೇಳಿದ್ದೆ ನಾನು. ಅದರಲ್ಲಿ ಭವಿಷ್ಯ ಹೇಳುವಂಥದ್ದು ಎರಡು ವಿಧ. ಯುಗಾದಿ ಮುಂದೆ ಭವಿಷ್ಯ ಹೇಳ್ತಕ್ಕಂಥದ್ದು ಮಳೆ ಬೆಳೆ, ಜಗತ್ತು, ಜೀವನ, ದುಡಿಮೆ. ಅದು ಸಂಕ್ರಾಂತಿಯಲ್ಲಿ ಹೇಳುವಂಥದ್ದು ವ್ಯಾಪಾರಕ್ಕೆ, ರಾಜರಿಗೆ, ಮಹಾರಾಜರಿಗೆ. ಅದು ಸಂಕ್ರಾಂತಿ ಭವಿಷ್ಯ. ಇನ್ನೊಂದು ತಿಂಗಳೈತೆ ಸಂಕ್ರಾಂತಿ ಭವಿಷ್ಯ, ಅದ್ರಾಗ ಹೇಳೋಣ. ಆದರೆ ತೊಂದರೆ ಏನಿಲ್ಲ, ಎಲ್ಲರೂ ಕೂಡ್ಕೊಂಡು ಹೋಗ್ತಾರೆ, ಸರ್ಕಾರಕ್ಕೆ ಅಪಾಯ ಇಲ್ಲ. ಮುಂದಿನ ಒಂದು ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳು ಬರ್ಬೋದಾ ಅಂತ ಹೇಳುವಂಥ. ಮತ್ತೊಬ್ಬರು ಮನಸ್ಸು ನೋಯಿಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಹೇಳಿದ ಕೆಲವರಿಗೆ ಸಿಹಿ ಆಗುತ್ತೆ, ಕೆಲವರು ಕಹಿ ಆಗ್ತದೆ. ಧರ್ಮ ರಕ್ಷಣೆ ಬೇಕು, ಜನ ರಕ್ಷಣೆ ಬೇಕು, ಸತ್ಯಕ್ಕೆ ಉಳಿಬೇಕು. ಕರ್ನಾಟಕ ರಾಜ್ಯದ ಒಂದು ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ಬಗ್ಗೆ ಸ್ವಾಮೀಜಿಯವರು ಸ್ಪಷ್ಟವಾಗಿ ಹೇಳಿದರೆ ಮುಂದಿನ ದಿನಗಳಲ್ಲಿ ಸಂಕ್ರಾಂತಿಯ ನಂತರ ನಾನು ಅದರ ಬಗ್ಗೆ ಭವಿಷ್ಯ ಹೇಳ್ತೇನೆ ಅಂತ. ಕೊನೆಯದಾಗಿ ಸ್ವಾಮೀಜಿಯವರೇ, ನಿಮ್ಮ ಸಮಯವನ್ನು ಭಾಳಷ್ಟು ತಗೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಆದರೂ ಕೂಡ ನಮ್ಮಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದಿದ್ದೀರಿ, ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿರುವಂಥ ಒಂದು ಕ್ಷೇತ್ರಕ್ಕೆ ತಮ್ಮ ಪಾದ ಸ್ಪರ್ಶ ಮಾಡಿರುವಂಥದ್ದು ನಮಗೆ ಕೂಡ ಒಂದು ಪುಣ್ಯ ಅಂತ ಅನಿಸ್ಕೊಂಡಿದೆ. ನಿಮ್ಮ ಜೊತೆ ಮಾತಾಡುವಂಥ ಒಂದು ಅವಕಾಶ ಕೂಡ ನಮಗೆ ಲಭಿಸಿದೆ. ಸೊ ಕೊನೆಯದಾಗಿ ಈ ಒಂದು ಭಕ್ತ ಸಮೂಹಕ್ಕೆ ಅಥವಾ ನಮ್ಮ ಸಮಾಜದ ಜನತೆಗೆ ಯಾವ ರೀತಿಯ ಒಂದು ಸಂದೇಶವನ್ನು ನೀಡಬೇಕು ಅಂತ ಬಯಸ್ತೀರಿ? ಮೊದಲು ದೈವದ ಮೇಲೆ ನಂಬಿಕೆ ಇರಬೇಕು. ಎರಡನೇದು ಹಿರಿಯರಿಗೆ, ನಿನ್ನೆ ನಮ್ಮ ಹುಡುಗ ಹೇಳ್ತಾ ಇದ್ದ, ಹಿರಿಯರಿಗೆ ಗೌರವ ಕೊಡಬೇಕು, ತಂದೆ ತಾಯಿಗಳನ್ನು ಆಧರಿಸಬೇಕು. ಕಡೆಯದಾಗಿ ಜಾತೀಯತೆಯಿಂದ ದೂರ ಇರಬೇಕು. ಎಲ್ಲಿ ಹೋದರೂ ಜಾತಿ ಜಾತಿ ಜಾತಿ, ಇದು ಅನಿಷ್ಟಕಾರಕ ಬಾಂಬ್ ಆಗಿಬಿಟ್ಟದೆ. ಅದರಲ್ಲಿ ಕೊನೆಯ ಪಕ್ಷ ಈ ಜಾತಿ ಹಾವಳಿ ಎಲ್ಲ ಕಡೆಗಿದೆ. ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ ಈಗ ಜನ. ವೃದ್ಧಾಶ್ರಮ ಆಗಿಬಿಟ್ಟಿದ್ದಾವೆ, ತಿಳುವಳಿಕೆ ಇಲ್ಲದೆ ಡೈವರ್ಸ್ ಆಗ್ತದವೆ. ಸಮಾಜ ನಂಬಿಕೆಯಲ್ಲಿ ಬರ್ತದೆ. ಹಾಗಾಗಿ ಜಾತಿ ಹಾವಳಿ ತೊಲಗಬೇಕು. ಮನುಷ್ಯ, ನಮ್ಮ ಹುಡುಗರು ಇವತ್ತು 100ಕ್ಕೆ 100 ಅಂತಾರೆ, ಕಾನ್ವೆಂಟ ತಗೊತಾರೆ, ಸಾವು ತಗೊಳ್ಳೋರು. ಆದರೆ ಮಾನವೀಯ ತಗೊಳಲ್ಲ. ಕೋಟಿಗಟ್ಟಲೆ ದುಡಿತಾರೆ. ಅಪ್ಪ ಯಾರು, ಅಮ್ಮ ಯಾರು, ಅವ್ವ ಯಾರು, ನಮ್ಮೂರು ದೇವರು ನೋಡ್ರಿ. ಇಂಥ ನೀವು ಸಣ್ಣ ಊರಂದ್ರಿ, ಇಲ್ಲ ಅವರೆಲ್ಲ ಮಾಡಿ ಎಷ್ಟು ಜನ ಸೇರಿದರು. ಅದೇ ನಿಮ್ಮ ಹುಡುಗರು ಬರೋಲ್ಲ ಅಲ್ಲಿಗೆ. 2 ಜನ ಇದ್ದರೆ ನೀವು ಅಲ್ಲಿ ನೋಡಿರಲ್ಲ. ಈಗಿನ ಪೀಳಿಗೆಗೆ ಬೇಕಾಗಿಲ್ಲ ಅಂದರೆ ಅವರಲ್ಲಿದು ಪಾಪ ಅವರು ಮೂಢನಂಬಿಕೆ ಅಲ್ಲ, ಅದು ಮೂಲ ನಂಬಿಕೆಗಳು. ಇವೆಲ್ಲ ಮಾನವೀಯತೆಯನ್ನು ಬಿತ್ತಿರುವಂಥ ಶಿಕ್ಷಣ ನಮ್ಮಲ್ಲಿ ಬರಬೇಕು. ರಾಜನಾದನು ಅದನ್ನು ಮಾಡಬೇಕು ಮನುಷ್ಯನಿಗೆ. ಶಾಲೆಗಳಲ್ಲಿ ದೈವ, ಧರ್ಮ, ಸತ್ಯ, ಹಿರಿಯರು ಅವ್ರು ಹೇಗೆ ನಡ್ಕೋಬೇಕು ಸಮಾಜದಲ್ಲಿ, ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಇದ್ಯಾವುದು ನಮ್ಮ ಶಿಕ್ಷಣ ಇಲ್ಲ. ನಮ್ಮ ಶಿಕ್ಷಣ 100ಕ್ಕೆ 100 ತಗೊಂತಾರೆ. ಯಾರನ್ನೂ ಫೇಲ್ ಮಾಡಬೇಡ್ರಿ ಅಂತಾರೆ ಅವರು. ದುಡಿತಾರೆ ನಮ್ಮ ಮಕ್ಕಳು. ಇವ್ರ ಮಗಳು ಟ್ಯಾಕ್ಸ್ ಹೇಳ್ತಾ ಇದ್ದು ಕೇಳಿದೆ ನಾನು, ಅಮೇರಿಕಾ ಕಂಪ್ನಿಗೆ ಟ್ಯಾಕ್ಸ್ ಇದು ಮಾಡ್ತೀವಿ ಬುದ್ಧಿ ಅಂತ. ಆದರೆ ಮಾನವೀಯತೆ ಇಲ್ವಲ್ಲ. ಆ ಮಾನವೀಯತೆ ಕಲ್ತ್ಕೋಬೇಕು ನಮ್ಮ ಮಕ್ಕಳು. ಹಿರಿಯರಿಗೆ ಗೌರವ ಕೊಡಬೇಕು, ಪೂಜ್ಯತೆ ಕೊಡಬೇಕು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ರು ಅವ್ರನ್ನೆಲ್ಲ. ಇದರಿಂದ ಮಾನವೀಯ ಮೌಲ್ಯಗಳು ಭಾಳ ಮುಖ್ಯ. 10 ಕಡೆ ಮಠಗಳು, ಮಾನ್ಯಗಳು, ಇಂಥ ಸಮಾಜದವರು ನೀವೆಲ್ಲ ಅತ್ತ ಕಡೆ ಚಿಂತಿಸಬೇಕು. ಯಾಕೆಂದರೆ ನೀವು ಮಾತಾಡಿದ್ರೆ ಲಕ್ಷಾಂತರ ಜನ ಕೇಳಿದಂಗೆ ಆಗುತ್ತೆ. ಇವರು ಊರಾಗಷ್ಟೇ ಕೇಳ್ತಾರೆ. ನೀವು ಮಾತಾಡಿದರೆ ಲಕ್ಷಾಂತರ ಕೇಳ್ತಾರೆ ಅದನ್ನು. ಹಾಗೆ ನಿಮ್ಮ ಪತ್ರಿಕೆಗಳ ಒಂದು ಕಾಲಮ್ ಮಾಡಬೇಕು ನೀವು. ಮಾನವೀಯ ಮೌಲ್ಯಗಳ ಚಿಂತನೆ ತಗೊಂಡಾಗ ಯಾರಾದ್ರೂ ನಮ್ಮಂಥವ್ರು ವಿದ್ಯಾವಂತರು ಹಿರಿಯ ಕರೆದು ಲೇಖನ ಆಗ್ತಾ ಹೋದರೆ ಸದ ನೀವು ಒಂಥರ ಜ್ಞಾನೋಪನ್ಯಾಸಕರೇ, ನೀವು ಲೆಕ್ಚರ್ಗಳೇ ಅಲ್ಲಿ. ಹಾಗಾಗಿ ಅದು ಎಲ್ಲ
ವಿಶೇಷವಾಗಿ ನನ್ನ ದೃಷ್ಟಿಯಲ್ಲಿ ಹೆಚ್ಚಿಗೆ ಮಾಧ್ಯಮಗಳ ಪಾತ್ರ ಭಾಳ ಇದೆ ಅಂತ. ಇದರಲ್ಲಿ ಮಾಧ್ಯಮಗಳ ಪಾತ್ರ ಭಾಳ ಇದೆ. ಅವರು ಜ್ಞಾನೋಪನ್ಯಾಸಕರು, ಪಠ್ಯಪುಸ್ತಕ ಇದ್ದಾಗ ನಿಮ್ಮ ಕೈಲಿ. ಎಸ್ ವೀಕ್ಷಕರೇ, ಇವತ್ತು ಭಾಳಷ್ಟು ಅಪರೂಪದ ಕ್ಷಣ, ಒಂದು ಸುಂದರವಾದ ಕ್ಷಣ, ಅವಿಸ್ಮರಣೀಯ ಕ್ಷಣ ಅಂತ ಹೇಳ್ಬೋದು. ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಅವರ ಬಿಚ್ಚು ಮನಸ್ಸಿನಿಂದ ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದರಲ್ಲಿ ಕೂಡ ಭಾಳಷ್ಟು ಮುಖ್ಯವಾಗಿ ನಮ್ಮ ಪ್ರಾಕೃತಿಕ ವಿಕೋಪದ ಬಗ್ಗೆ ಅಥವಾ ಪ್ರಕೃತಿಯಲ್ಲಿ ಆಗ್ತಿರತಕ್ಕಂಥ ವ್ಯತ್ಯಯಗಳ ಬಗ್ಗೆ ಇರ್ಬೋದು, ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಆಗ್ತಿರುವಂಥ ಬದಲಾವಣೆಗಳಿರ್ಬೋದು, ರಾಜಕೀಯ ಬೆಳವಣಿಗೆ ಇರ್ಬೋದು, ಅಥವಾ ದೇಶದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳ ಬಗ್ಗೆ, ಅದರ ಜೊತೆಯಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಜಾತೀಯತೆ ತೊಲಗಬೇಕು, ಮಾನವೀಯತೆಯ ಮೌಲ್ಯವನ್ನು ಎತ್ತಿ ಹಿಡಿಬೇಕು ಅನ್ನುವಂಥ ಭಾಳಷ್ಟು ಒಳ್ಳೆಯ ಒಂದು ಸಂದೇಶವನ್ನು ನೀಡಿದಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ನಮ್ಮ ವಿಶೇಷವಾದಂಥ ಧನ್ಯವಾದಗಳನ್ನು, ಪ್ರಣಾಮಗಳನ್ನು ಸುದ್ದಿ ಬಳಗದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.